ಶಿವಮೊಗ್ಗ ಮಹಾಪ್ರತಿಂಗರಾದೇವಿ ಸನ್ನಿಧಾನದಲ್ಲಿ ಜಗನ್ಮಾತೆ ಪ್ರೇರಣೆಯಂತೆ ಬಹಳ ವಿಶೇಷವಾಗಿರುವಂತಹ ಷೋಡಶಿ ಸೋಮಯಾಗವನ್ನ, ಅದೇ ರೀತಿ ಶತಚಂಡಿಕಾ ಮಹಾಯಜ್ಞವನ್ನ ನಿರ್ವಿಘ್ನವಾಗಿ ಕಳೆದ ಚೈತ್ರ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭಗೊಂಡು ಇವತ್ತು 14ನೇ ತಾರೀಕು ತನಕ ಎರಡೂ ಮಹಾಯಜ್ಞಗಳು, ಒಂದು ಶೌತ ಮಹಾಯಾಗ, ಇನ್ನೊಂದು ಸ್ಮಾರ್ತ ಮಹಾಯಾಗ ಬಹಳ ವಿಶೇಷವಾಗಿ ನಿರ್ವಿಘ್ನವಾಗಿ ಅಚ್ಚುಕಟ್ಟಾಗಿ ವೇದೋಕ್ತವಾಗಿ ಸಂಗೋಪಾಂಗವಾಗಿ ಅಮ್ಮನವರ ಅನುಗ್ರಹದಿಂದ ಇವತ್ತು ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ. ಈ ಎಲ್ಲ ರೀತಿಯ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು, ಸಮಾಜದ ಮುಖಂಡರುಗಳಾಗಿರ್ಬೋದು, ಧರ್ಮಾಚಾರ್ಯಗಳಾಗಿರ್ಬೋದು, ಧರ್ಮಾಧಿಕಾರಿಗಳಾಗಿರ್ಬೋದು, ವೇದಗಳನ್ನು ಅಧ್ಯಯನ ಮಾಡಿದಂಥವರಾಗಿರ್ಬೋದು, ಎಲ್ಲರೂ ಕೂಡ ಕೂಡಿ ಒಬ್ಬರಿಂದ ಸಾಧ್ಯವಾಗುವಂಥ ಮಹಾ ಕಾರ್ಯವಲ್ಲ ಇದು. ಅದಕ್ಕೆ ನಾವು ಮಾಡಿದಂಥ ಮಹಾಯಾಗ ವಿಶ್ವ ಕಲ್ಯಾಣಕ್ಕಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ಅಮ್ಮನವರ ಪಾದಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಗೆ ವರ್ಣವೃಷ್ಟಿ ಬಹಳ ಚೆನ್ನಾಗಿ ಅಷ್ಟು ಮಳೆಯ ವರ್ಣನ ಆಗಮನ ಆಗಿದೆ. ಸೋಮಯಾಗ ಚೈತ್ರ ಮಾಸದ ಶುದ್ಧ ಪೌರ್ಣಮಿಯೊಂದಿಗೆ ಔಭೃತ ಸ್ಥಾನವಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ನನ್ನ ಚಂಡಿಕಾ ಪಾರಾಯಣದೊಂದಿಗೆ ಇವತ್ತು ಚಂಡಿಕಾ ಶತಚಂಡಿ ಮಹಾಯಾಗ ಮಹಾಪೂರ್ಣಾವಧಿ ಸಮಾಪ್ತಿಗೊಂಡಿದೆ. ಅಮ್ಮನವರಿಗೆ ಮಂಗಳಕರವಾಗಿ ಎಲ್ಲ ರೀತಿಯ ವೇದೋಕ್ತವಾದಂತಹ ಪೂಜಾದಿ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಸಂಪನ್ನಗೊಂಡಿದೆ. ಇದರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಯಾವುದೇ ಜಾತಿ ಮತ ಬಂಧ ಭೇದವಲ್ಲದೆ ಸಮಸ್ತ ಭಗವತ್ ಭಕ್ತರಿಗೆ ಸನಾತನ ಧರ್ಮದ ಸಂದೃಷ್ಟಿ ತಂದುಕೊಡ್ಲಿ, ಅಭಿವೃದ್ಧಿ ತಂದುಕೊಡ್ಲಿ, ಎಲ್ಲಾ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳ ಪರಿಹಾರವಾಗ್ಲಿ, ಅಮ್ಮನವರ ಕಲಾ ಸಾನ್ನಿಧ್ಯ ಅಭಿವೃದ್ಧಿ ಆಗ್ಲಿ ಅಂತ ಈ ಮಹಾಕಾರ್ಯ ನಡೆದಿದೆ. ಅದಕ್ಕೋಸ್ಕರವಾಗಿ ಬಂದಂತ ಎಲ್ಲಾ ಧರ್ಮಾಚಾರ್ಯರುಗಳಿಗೆ ನಾನು ಈ ಮುಖಾಂತರವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ.